पात्रे नमस्ते तस्मै कस्मैचित् अस्मन्मनसि घृतकथा विस्मृतौ स्मारकाय श्रीरमायै नमः। श्री आनंदतीर्थगुरुभ्यो नमः। श्री भारत्यै नमः। श्री वादिराजतीर्थगुरुभ्यो नमः। श्री राघवेन्द्रतीर्थगुरुभ्यो नमः। श्री विद्यामान्यतीर्थगुरुभ्यो नमः। वेदांत तर्कादि विदग्ध बुद्धिं विद्या प्रसारे अर्पित जीवितं मुदा कृष्ण प्रियं धीरं अदीन भाषणं नमामि उदारं विबुधेश योगिनं। श्री गुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत्। श्री गुरुभ्यो नमः। अभियुक्तं बलवता दुर्बलं हीनसाधनं कृतस्वं कामिनं चोरं आविशन्ति प्रजागराः। प्रजागर ಅಂದರೆ ಎಚ್ಚರಿಕೆ ಅಂತ ಅರ್ಥ, ನಿದ್ದೆ ಬಾರದಿರುವಿಕೆ ಅಂತ ಅರ್ಥ, ಆವಿಶಂತಿ ಅಂದರೆ ಪ್ರವೇಶ ಮಾಡುತ್ತವೆ ಅಂತ ಅರ್ಥ. ಈ ನಾಲ್ಕು ರೀತಿಯ ಜನರನ್ನು ಎಚ್ಚರಿಕೆ ಆವರಣ ಮಾಡ್ತದೆ, ಎಚ್ಚರಿಕೆ ಪ್ರವೇಶ ಮಾಡ್ತದೆ. ನಿದ್ರೆ ಯಾರನ್ನು ಪ್ರವೇಶ ಮಾಡ್ತದೆ ಅಂತಂದರೆ ಧೃತರಾಷ್ಟ್ರನೇ ಹೇಳಿದಂತೆ ಯಾರು ಉಪನ್ಯಾಸ ಕೇಳ್ತಾರೋ ಕೇಳಿ 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 ಅವರು ನಿದ್ರೆಗೆ ಶರಣಾಗುತ್ತಾರೆ. ಅಂದರೆ ನಾವು ನೋಡಿದಂತೆ ವೈರಾಗ್ಯಕ್ಕೆ ಶರಣಾಗುತ್ತಾರೆ. ನಿದ್ರಾ ಶಬ್ದದ ಅರ್ಥ ಅಭಿಮಾನ ತ್ಯಾಗ. ಅಭಿಮಾನ ತ್ಯಾಗ ಅಂತಂದರೂ ವೈರಾಗ್ಯ ಅಂತಂದರೂ ಸಾಮಾನ್ಯವಾಗಿ ಒಂದೇ ಅರ್ಥವನ್ನು ಕೊಡುತ್ತೆ. ಮಾತ್ರ ಒಂದು ಸಲ ಎರಡು ಸಲ ಕೇಳಿದಾಗ ಆಗೋಲ್ಲ, ಪುನಃ 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 ಕೇಳಬೇಕು. ಉಪನ್ಯಾಸವನ್ನೇ ಆಗಲಿ, ಭಗವಂತನ ವಿಷಯವನ್ನೇ ಆಗಲಿ, ಒಮ್ಮೆ ಕೇಳಿದ ಪಾಠವನ್ನೇ ಆಗಲಿ ಪುನಃ 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 ಕೇಳಬೇಕು. ಆವಾಗ ಮಾತ್ರ ಇದರ ಕಡೆ ಒಲವು ಕಮ್ಮಿಯಾಗಿ ಭಗವಂತನ ಕಡೆಗೆ ಒಲವು ಸಹಜವಾಗಿ ಆಗುತ್ತೆ. ಪ್ರಾಯಶಃ ಆ ದೃಷ್ಟಿಯಿಂದಲೇ ಕಾಣುತ್ತೆ. ನಮ್ಮಲ್ಲಿ ಎಲ್ಲ ಹಾಡುಗಳನ್ನು ಹೇಳ್ತೇವಲ್ಲ, ಅದರಲ್ಲಿ ಮೊದಲೊಂದು ನುಡಿ ಇರುತ್ತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಗೆಜ್ಜೆ ಕಾಲ್ಗಳ ಕನಕವೃಷ್ಟಿಯ ಸಂಖ್ಯೆ ಇಲ್ಲದ, ಹೀಗೆ ಒಂದೊಂದು ಆ ನುಡಿಯನ್ನು ಹೇಳಿ ಪುನಃ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೇಳಿ ಮತ್ತೆ ಎರಡನೇ ನುಡಿ ಪುನಃ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇದೇ ರೀತಿಯಲ್ಲಿ ಎಲ್ಲದರಲ್ಲಿಯೂ ಬಂತು. ಲಕ್ಷ್ಮೀ ಶೋಭಾನದಲ್ಲಿಯೂ ಬಂದಿದೆ. ಆದರೆ ನಾವು ಅದನ್ನು ಹಾಗೆ ಹೇಳ್ತಾ ಕೂತ್ರೆ ಈಗ ಕೊಟ್ಟಂತಷ್ಟು ನುಡಿಗಳನ್ನೇ ಪೂರ್ತಿ ಹೇಳುವವರಿಲ್ಲ ಅಂತೆ. ಇನ್ನು ಒಂದೊಂದು ನುಡಿಯ ಜೊತೆಗೂ ಕೂಡ ಈ ಪಲ್ಲವಿ ಸೇರಿಸ್ತಾ ಹೋದರೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿವಾಹನ ಎರಗುವೆ, ಪಕ್ಷಿವಾಹನ ಎರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ, ಶೋಭಾನವೆನ್ನೀರೆ ಸುರರೊಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ. ಹೀಗೆ ಅಷ್ಟೂ ನುಡಿಗಳ ಒಟ್ಟಿಗೆ ಇಷ್ಟೂ ಪಲ್ಲವಿಯನ್ನು ಸೇರಿಸಿದರೆ ಅದಕ್ಕೇನು ಮಾಡಿದೆವು? ಹೇಳಬೇಕು ಅಂತ ಉಂಟು, ಸಮಯ ಇಲ್ಲ. ಅದಕ್ಕೇನು ಮಾಡಿದೆವು? ಶೋಭಾನೆ. ಏನರ್ಥ ಇದರದ್ದು? ಆವೃತ್ತಿ ಮಾಡುವುದು ಅಂತ ಅರ್ಥ. ನಿನ್ನೆ ಮಾತು ಹೇಳಿದ್ದೆ, ನಾವು ಪ್ರತಿಯೊಂದನ್ನು ಆವೃತ್ತಿ ಮಾಡಿದಾಗ ಅದಕ್ಕೆ ತಾಕತ್ತು ಬರೋದಕ್ಕೆ ಶಕ್ತಿ ಬರ್ತದೆ ಅಂತ. ಆದ್ದರಿಂದಲೇ ಕಾಣುತ್ತೆ ಆಚಾರ್ಯ ಮಧ್ವರ ದ್ವಾದಶ ಸ್ತೋತ್ರದಲ್ಲಿ 12 ಅಧ್ಯಾಯ ತಾಯಿ. ಮೊದಲಿನ 6 ಅಧ್ಯಾಯ ಒಂದೇ ವಂದ್ಯಂ ಎನ್ನುವಲ್ಲಿಂದ ಆರಂಭಿಸಿಕೊಂಡು ದೇವಕಿ ನಂದನ ನಂದಕುಮಾರ ಎನ್ನುವಲ್ಲಿಯ ತನಕ ಹೇಳಿಕೊಂಡು ಹೋಗ್ತಾರೆ. 7ನೇ ಅಧ್ಯಾಯದಿಂದ ಆರಂಭ ಆಯಿತು. ಏನು ಆರಂಭ ಆಯಿತು? ಆವೃತ್ತಿ ಆರಂಭ ಆಯಿತು. ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಪ್ರೀಣಯಾಮಃ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ ಪ್ರೀಣಯಾಮಃ ವಾಸುದೇವಂ.
ಪ್ರತಿಯೊಂದು ನುಡಿಯ ಜೊತೆಗೂ ಕೂಡ ಪ್ರೀಣಯಾಮಃ ವಾಸುದೇವಂ ಪ್ರೀಣಯಾಮಃ ವಾಸುದೇವಂ. 9ನೇ ಅಧ್ಯಾಯದಲ್ಲಿ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಉದೀರ್ಣಂ ಅಜರಂ ದಿವ್ಯಂ ಅಮೃತಸ್ಯಂತ್ಯಧೀಶಿತು ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವ್ರತ. ಯಾಕೆ ಹೀಗೆ ಮಾಡಿದ್ರು ಆಚಾರ್ಯ ಮಧ್ವರು ಅಂತಂದರೆ ಆವೃತ್ತಿ ಮಾಡಬೇಕು. ಆವೃತ್ತಿ ಮಾಡಬೇಕು ಅಂತ ಉಂಟು, ಹೌದು. ಆದರೆ ನಮಗೆ ಆವೃತ್ತಿ ಮಾಡಲಿಕ್ಕೆ ಒಮ್ಮೆ ಮನಸ್ಸು ಬರೋಲ್ಲ, ಅಥವಾ ಆವೃತ್ತಿ ಮಾಡಲಿಕ್ಕೆ ಸಮಯ ಸಿಗೋಲ್ಲ. ಅದಕ್ಕೋಸ್ಕರ ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರವನ್ನೇ ಕೊಟ್ಟರು. ಈ ದ್ವಾದಶ ಸ್ತೋತ್ರವನ್ನು ಪ್ರತಿ ದಿವಸ ಪಾರಾಯಣ ಮಾಡು. 12 ಅಧ್ಯಾಯ ಆಗಲಿಕ್ಕಿಲ್ಲ. 7ನೇ ಅಧ್ಯಾಯದಿಂದ ಲಕ್ಷ್ಮೀ ಸ್ತುತಿಯನ್ನು ಆರಂಭಿಸಿಕೊಂಡು ಆನಂದ ತೀರ್ಥ ಪರಾನಂದ ವರದ ಎನ್ನುವಲ್ಲಿಯ ತನಕ ಪ್ರತಿ 6 ಅಧ್ಯಾಯಗಳನ್ನು ಪ್ರತಿ ದಿವಸ ಪಾರಾಯಣ ಮಾಡು. ಏನುಂಟಲ್ಲಿ? ಆವೃತ್ತಿ ಉಂಟು. ಆವಾಗ ಏನಾಗುತ್ತೆ? ಆವಾಗ ಏನಾಗುತ್ತೆ? ನಮಗೆ ಆವೃತ್ತಿ ಮಾಡಬೇಕು ಅಂತ ನಮಗೆ ಮನಸ್ಸು ಬರುತ್ತೆ. ದ್ವಾದಶ ಸ್ತೋತ್ರದ ಫಲ ಏನು ಅಂತ ಕೇಳಿದರೆ, ಒಂದು ವಿಷವನ್ನು ಪರಿಹರಿಸುವ ತಾಕತ್ತುಂಟು ಅಂತ ನೋಡಿದ್ದೇವೆ ತಾನೆ, ವಿಷಹರ ಮಂತ್ರ ಅದಕ್ಕೆ ಹೆಸರು ತಾನೆ. ಇನ್ನೊಂದು ಅದರ ಸಾಮರ್ಥ್ಯ ಏನು ಅಂತಂದರೆ, ನಮಗೆ ಒಂದು ಉಪನ್ಯಾಸವನ್ನು ಅಥವಾ ಭಗವಂತನ ಬಗ್ಗೆ ವಿಷಯವನ್ನು ಪುನಃ 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 ಕೇಳಬೇಕು ಎಂಬ ಮನಸ್ಸನ್ನು ದ್ವಾದಶ ಸ್ತೋತ್ರದ ಪಾರಾಯಣ ನಮಗೆ ಕೊಡುತ್ತೆ. ಹೀಗೆ ಆವೃತ್ತಿ ಮಾಡಿದಾಗ ಮಾತ್ರ, ಪುನಃ 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 ಕೇಳಿದಾಗ ಮಾತ್ರ ನಮಗೆ ನಿದ್ರೆ ಬಂದೀತು. ನಿದ್ರೆ ಬಂದೀತು ಅಂತಂದರೆ ಅಭಿಮಾನ ತ್ಯಾಗ ಆದೀತು. ನಿದ್ರೆ ಬಂದೀತು ಅಂತಂದರೆ ಸ್ವಲ್ಪ ಆದರೂ ವೈರಾಗ್ಯ ಬಂದಿದೆ. ಅದಕ್ಕೋಸ್ಕರ ಪ್ರತಿ ದಿವಸ ದ್ವಾದಶ ಸ್ತೋತ್ರ ಓದಬೇಕು ಅಂತ. ಏನಾದರೂ ನಮ್ಮ ಜೀವನದಲ್ಲಿ ಆ ದಿವಸದ ಬೆಳಿಗ್ಗೆನೇ ಏನಾದರೂ ವಿಷ ತುಂಬಿರಬಹುದು. ಹೇಳಿದ್ರಲ್ಲ ಆಚಾರ್ಯರು ಉಪನ್ಯಾಸದೊಂದು ಮಾತಂದರು, ಬೆಳಿಗ್ಗೆ ಎಬ್ಬಿಸುವುದೇ ಸಹಸ್ರನಾಮದಿಂದ. ದರಿದ್ರ ಇನ್ನೂ ಮಲಗಿದೆ, ಶುರುವಾಯ್ತು ಅಲ್ಲಿಂದಲೇ. ಅಪ್ಪಮ್ಮನಿಗೆ ಮಕ್ಕಳು ಹೇಳುವುದಾಗ್ಬೋದು, ಮಕ್ಕಳಿಗೆ ಅಪ್ಪಮ್ಮ ಹೇಳುವುದಾಗ್ಬೋದು. ಎಷ್ಟೋ ಕಡೆಯಲ್ಲಿ ಅಪ್ಪಮ್ಮನಿಗೆ ಮಕ್ಕಳು ಹೇಳುವುದುಂಟು ಕಾಣುತ್ತೆ. ಯಾಕೆಂದರೆ ಮಕ್ಕಳಿಗೆ ಪರೀಕ್ಷೆ ತಯಾರಿ ಆಗಬೇಕು, ಪರೀಕ್ಷೆ ಬಂತು, ಅದರಿಂದ ಬೇಗ ಏಳಲೇಬೇಕು. ಅಪ್ಪಮ್ಮನಿಗೆ ಏನು ಕೆಲಸವೇ ಇಲ್ಲ, ಅದರಿಂದ ಮಲಗಿದೆ. ಆವಾಗ ಮಕ್ಕಳೇ ಸಹಸ್ರನಾಮ ಶುರು ಮಾಡ್ತಾರೆ. ಹಾಗಾದರೆ ಈ ರೀತಿಯಲ್ಲಿ ನಮ್ಮ ಬೆಳಗ್ಗೆನೇ ವಿಷದಿಂದ ಆರಂಭ ಆಗುವ ಪ್ರಸಂಗ ಬರುವಾಗ ಅದನ್ನು ತಪ್ಪಿಸುವುದಕ್ಕೋಸ್ಕರ ದ್ವಾದಶ ಸ್ತೋತ್ರದ ಪಾರಾಯಣ. ಅದನ್ನು 6ನೇ ಅಧ್ಯಾಯದಿಂದ 7ನೇ ಅಧ್ಯಾಯದಿಂದ ಲಕ್ಷ್ಮೀ ಸ್ತುತಿಯಿಂದ ನಾವು ಆರಂಭ ಮಾಡಿದೆವು ಅಂತಂದರೆ ಆವಾಗ ನಮಗೆ ಇಂಥದ್ದನ್ನೆಲ್ಲ, ಈ ಒಳ್ಳೆಯ ವಿಷಯಗಳು ಅಂತೇನುಂಟು ಅದನ್ನು ಪುನಃ 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 ಕೇಳೋಣ ಅಂತ ನಮಗೆ ಮನಸ್ಸು ಬರುತ್ತಂತೆ. ಕೇಳ್ತೇವೆ, ಆವಾಗ ಸಹಜವಾಗಿ ವಿರಕ್ತಿ ಅನ್ನತಕ್ಕಂಥದ್ದು ಬರುತ್ತೆ. ಇದನ್ನೇ ವೇದವ್ಯಾಸ ದೇವರು ಕೂಡ ಸ್ಪಷ್ಟವಾಗಿ ಹೇಳಿದರು. ನಮಗೆಲ್ಲ ಗೊತ್ತು, ಬ್ರಹ್ಮಸೂತ್ರಗಳಲ್ಲಿ 4 ಅಧ್ಯಾಯ ಅಂತ ಗೊತ್ತು. ಅದರಲ್ಲಿ ಮೊದಲನೇ ಭಾಗ ದೇವರು ಹೀಗಿದ್ದಾನೆ ಅಂತ ತಿಳಿಸಿಕೊಟ್ಟಿತು. 2ನೇ ಭಾಗ ದೇವರಲ್ಲಿ ದೋಷಗಳಿಲ್ಲ ಅಂತ ತಿಳಿಸಿಕೊಟ್ಟಿತು. 3ನೇ ಭಾಗ ಇಂತಹ ದೇವರನ್ನು ಪಡೆಯುವುದು ಹೇಗೆ ಎನ್ನುವುದನ್ನು ತಿಳಿಸಿಕೊಟ್ಟಿತು. 4ನೇ ಭಾಗ ಇಂತಹ ದೇವರನ್ನು ತಿಳ್ಕೊಂಡ್ರೆ ಇಂತಹ ಫಲ ಅಂತ ಹೇಳಿತು. ಆದರೆ ಇಂತಹ ಫಲ ಅಂತ ಹೇಳುವಾಗ ಒಂದು ಮಾತು ಹೇಳಲಿಕ್ಕೆ ಮರೆತು ಬಿಡೋಲ್ಲ. ಏನು ಅಂತ, ನಿನಗೆ ಫಲ ಸಿಗಬೇಕು ಅಂತಾದರೆ ನಾನು ಕೇಳಿ ಆಗಿದೆ ಅಂತ ಮಾತ್ರ ನಿನ್ನ ತಲೆಗೆ ಬರಬಾರ್ದು, ನಾನು ಓದಿ ಆಗಿದೆ ಅಂತ ನಿನ್ನ ತಲೆಗೆ ಬರಬಾರ್ದು. ಮತ್ತೆ ಇನ್ನೂ ಕೇಳಬೇಕು, ಇನ್ನೂ ಓದಬೇಕು ಅಂತ ನಿನ್ನ ತಲೆಗೆ ಬಂತು, ಆವಾಗ ಮಾತ್ರ ನಾನು ಫಲ ಕೊಡುತ್ತೇನೆ ಅಂತ ವೇದವ್ಯಾಸದೇವರು ಅಂದರು. ಅದನ್ನು ಏನು ಅಂತ ಹೇಳಿದರು, ವ್ಯಾಸರ ಧಾಟಿಯಲ್ಲೇ ನಾವು ನೋಡುವುದು ಅಂತಾದರೆ ಆವೃತ್ತಿ ಅಸಕೃತ್ ಉಪದೇಶ ಅಂತಂದ್ರೆ, ಆವೃತ್ತಿ ಅಂದರೆ ಮೆಲುಕು ಹಾಕುವುದು. ಪುನಃ 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 ಅದನ್ನು ಮೆಲುಕು ಹಾಕಿ. ಸಾಮಾನ್ಯವಾಗಿ ನಾನು ಹೇಳುವುದುಂಟು ಆವಾಗ ಏನು ಅಂತ, ಅಲ್ಲ ಸ್ವಾಮಿಗಳು ಬಂದಿದ್ದಾರೆ ಉಪನ್ಯಾಸಕ್ಕೆ ಹೋಗೋದಿಲ್ವೋ ಅಂತ ಕೇಳಿದ್ದೆ. ಏನು ಮೊದಲು ನಾವು ಕೇಳೋದು ಯಾವ ಸ್ವಾಮಿಗಳು ಅಂತ. ನಮ್ಮ ಸ್ವಾಮಿ ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ಅಲ್ಲ ನೀವು ಸಿಟ್ಟಾದ್ರೂ ಅಡ್ಡಿಲ್ಲ, ನಾಡ್ದು ಹೋಗಿಬಿಡ್ತೇನೆ. ಆದರೂ ಅದು
ನಮ್ಮಲ್ಲಿ ಒಂದು ಸಹಜವಾಗಿರುತ್ತೆ. ಏನು ಅಂತ, ಯಾವ ಸ್ವಾಮಿಗಳು ಅಂತ, ನಮ್ಮ ಸ್ವಾಮಿಗಳು ಉಡುಪಿ ಸ್ವಾಮಿಗಳು ಅಂತ ಅದೊಂದು ಸಾಮಾನ್ಯ ಒಂದು ಕ್ರಮ ಇರುತ್ತೆ. ಆಮೇಲೆ ವಿಷಯ ಕೇಳುವುದು, ಏನು ವಿಷಯ ಅಂತ. ಹೇಗೆ ಅಂತಂದರೆ, ಹಡದಳು ಅಂತಂದ ಕೂಡಲೇ ಪಾಪ ಆ ಗರ್ಭಿಣಿ ಆ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ದಾಳೆ. ಆದರೆ ನಾವು ಮಾತ್ರ ಕೇಳೋದು, ಮಗು ಏನು? ಹೆಣ್ಣಾದರೆ ಹುಣಸೆ ಹುಳಿ ತಿಂದಂತೆ ಮಾಡಿದ, ಗಂಡಾದರೆ ಉಬ್ಬಿದ. ಯಾಕೆ ಉಬ್ಬಿದ? ನಾಳೆ ಅದೇ ಮಗು, ಗಂಡು ಮಗು, ನಾಳೆ ಅವನಿಗೆ ಗಂಡಾಂತರ ಕೊಡಲಿಕ್ಕೆ ತಯಾರಾಗಿದೆ, ಆದ್ದರಿಂದ ಉಬ್ಬಿದ ಕಾರಣ. ಪ್ರಾಯಶಃ ಈಗಿನ ಕಾಲದಲ್ಲಿ ನಾವು ವಿಮರ್ಶೆ ಮಾಡಿದರೆ, ವಾರ್ಧಕ್ಯದಲ್ಲಿ ಅಪ್ಪಮ್ಮ ಇರುವುದು ಮಗಳ ಜೊತೆಗೆ, ಮಗನ ಜೊತೆಗಲ್ಲ. ಯಾಕೆ? ಮಗಳ ಮತ್ತೊಬ್ಬಳನ್ನು ಕಟ್ಟಿಕೊಂಡು, ಮಗ ಮತ್ತೊಬ್ಬಳನ್ನು ಕಟ್ಟಿಕೊಂಡು ಎಲ್ಲೋ ಹೋಗಿರ್ತಾನೆ. ಪಾಪ ಮಗಳು ಹೆಣ್ಣನ್ನು ಹೊತ್ತದ್ದು ಅಂತೇಳಿ ಅಲ್ವೋ ಅಂತೂ ಅಲ್ಲಿ ಮೊದಲು ಕೇಳೋದೇನು ಅಂತ, ಮಗು ಏನು ಅಂತ ಕೇಳುವುದಲ್ಲ ಕೇಳುವುದಲ್ವೋ. ಆಮೇಲೆ ಗರ್ಭಿಣಿ ಹೇಗಿದ್ದಾಳೆ ಅಂತ ಕೇಳುವಂತೆ ನಮ್ಮದು ಕ್ರಮ. ಏನು ಅಂತ, ಯಾರ ಉಪನ್ಯಾಸ ಅಂತ, ಆಮೇಲೆ ಏನು ವಿಷಯ ಅಂತ. ಅವ್ರು ಏನಾದರೂ ಇದೆ ವಿದುರ ನೀತಿ ವಿಷಯ ಅಂತಂದರೆ ನಾವು ತಟ್ಟನೇನಂತೆ, ಈ ವಿದುರ ನೀತಿ ನಾನು ಕೇಳಿಬಿಟ್ಟಿದ್ದೇನೆ. ಪಾಪ ನಾವು ಮಾತಾಡುವ ಭರ ಆಗಿರುತ್ತೆ, ಮಾತಾಡುವ ರಭಸ ಆಗಿರುತ್ತೆ. ಅದಕ್ಕೆ ಸರಿಯಾಗಿ ದೇವರು ಕಿವಿ ಕೊಡುವಾಗ ನೇರವಾಗಿಯೇ ಕೊಡಬೇಕಾ? ವ್ಯಾಸರಂದರು ಹಾಗಾದರೆ ಫಲ ಕೊಡೋಲ್ಲ ಅಂದರು. ಕೇಳಿ ಬಿಟ್ಟವರಿಗೆ ಫಲ ಕೊಡೋಲ್ಲ, ಕೇಳಿ ಇಟ್ಟುಕೊಂಡವರಿಗೆ ಫಲ ಕೊಡುತ್ತೇನೆ. ಒಂದು ಸಲ ಕೇಳಿ ಇಟ್ಟುಕೊಂಡವರಿಗೆ ಫಲ ಕೊಡೋಲ್ಲ, ಪುನಃ 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 ಕೇಳಿದವರಿಗೆ ಫಲ ಕೊಡುತ್ತೇನೆ ಅಂತೇಳಿ ಆವೃತ್ತಿ. ಅದನ್ನು ಆವೃತ್ತಿ ಪುನಃ ಪುನಃ ಕೇಳಬೇಕು. ಯಾಕೆಂದರೆ ಉಪನಿಷತ್ತಿನಲ್ಲಿ ಹಾಗೆ ಹೇಳಿದೆ ಅಂತ ಒಂದು ಮಾತಂತಾರೆ. ಆವೃತ್ತಿ ಅಸಕೃತೆ, ಅಸಕೃತ ಪುನಃ ಪುನಃ, ಅಸಕೃತಕ್ಕೆ ಪುನಃ ಪುನಃ ಅಂತ ಪುನಃ ಪುನಃ ಆವೃತ್ತಿ ಮಾಡು. ಹಾಗಾದರೆ ವೇದವ್ಯಾಸದೇವರು ಹೇಳಿದ್ದಾರೆ, ಮಾಡಲಿಕ್ಕೆ ಮನಸ್ಸು ಬರಬೇಕು. ಅದಕ್ಕೆ ಮಗ ದ್ವಾದಶ ಸ್ತೋತ್ರ ಕೊಟ್ಟ. ಅಪ್ಪ ಹೇಳಿದ್ದನ್ನು ನಮ್ಮ ಜೀವನದಲ್ಲಿ ನಡೆಸಲಿಕ್ಕೆ ಮಗನಾಗಿರತಕ್ಕಂತಹ ವಾಯುದೇವರು, ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರ ಕೊಟ್ಟರು. ಅದನ್ನು ನಾವು ನಿತ್ಯ ದ್ವಾದಶ ಸ್ತೋತ್ರ ಪಾರಾಯಣ ಮಾಡಿಬಿಟ್ರೆ ಪುನಃ ಪುನಃ ಕೇಳಬೇಕು, ನಮಗೆ ಬುದ್ಧಿ ಬರುತ್ತೆ. ಆವೃತ್ತಿ ಅಸಕೃತ ಉಪದೇಶ. ಹೀಗೆ ನಾವು ಪುನಃ 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 ಕೇಳುವುದರಿಂದ ಏನಾಗುತ್ತೆ ಗೊತ್ತಾ? ಆವೃತ್ತಿ ರಸಕೃತ. ರಸಕೃತ ಅಂದರೆ ಏನು? ರಸಂ ಕರೋತಿ ಇತಿ ರಸಕೃತ. ರಸ ಅಂತ ಯಾರಿಗೆ ಹೆಸರು? ರಸ ಅಂತೇಳಿ ದೇವರಿಗೆ. ರಸೋ ವೈಸಃ, ರಸ ಅಂತೇಳಿ ದೇವರಿಗೆ ಹೆಸರು. ರಸ ಸಾರ ಎರಡು ಒಂದೇ. ಹಾಗಾದರೆ ಪ್ರತಿಯೊಂದು ವಸ್ತುವಿನಲ್ಲಿ ಕೂಡ ಸಾರ ಯಾವುದು? ರಸ ಯಾವುದು? ರಸ ಭಗವಂತ. ನಮಗೆ ಭಗವಂತನೆಂಬ ರಸ ಸಿಗಬೇಕು ಅಂತಾದರೆ ನಾವು ಪುನಃ 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 ಓದಬೇಕು ಅಂತ ವೇದವ್ಯಾಸ ದೇವರಂದರು. ಹೀಗೆ ಪುನಃ 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 ಓದಿದಾಗ ರಸಂ ಕರೋತಿ, ಭಗವಂತನೆಂಬ ರಸ ನಮಗೆ ಸಿಗುತ್ತೆ. ಇಷ್ಟೇ ಅಲ್ಲ, ಲೌಕಿಕ ರಸಂ ಕೃಂತತಿ ರಸಕೃತ. ಇದರ ಬಗ್ಗೆ ಆಸೆ ಕಮ್ಮಿ ಆಗುತ್ತೆ ಅಂತೆ. ಇಷ್ಟೇ ಸಾಕು. ಹಾಗಾದರೆ ಏನು? ಆವೃತ್ತಿ ರಸಕೃತ ಉಪದೇಶ, ಆವೃತ್ತಿ ರಸಕೃತ ಉಪದೇಶ ಎನ್ನುವ ಸೂತ್ರವನ್ನು ಮೆಲುಕು ಹಾಕಿದ್ರು ಸಾಕು. ಇದರ ಬಗ್ಗೆ ಒಂದು ಭಾಗವತ ಕಥೆ ಬರುತ್ತಲ್ಲ. ಒಬ್ಬ ಬ್ರಾಹ್ಮಣ ಏನೋ ರಾಜನ ಸ್ವಲ್ಪ ದಕ್ಷಿಣ ಪಡಿಬೇಕೆನ್ನುವ ಆಸೆಯಿಂದ ರಾಜನ ಬಳಿಗೆ ಬಂದು ಭಾಗವತ ಹೇಳ್ತೇನೆ ರಾಜ ಅಂತಂದಾಗ ರಾಜ ಭಾಗವತ ಕೇಳಲಿಕ್ಕೆ ಶುರು ಮಾಡಿದ. ಮಧ್ಯೆ ಪ್ರಶ್ನೆ ಮಾಡಿದ. ಬ್ರಾಹ್ಮಣನಿಗೆ ಉತ್ತರ ಕೊಡಲಿಕ್ಕೆ ಬಂದಿಲ್ಲ. ರಾಜ ಅಂದ, ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಮುಂದುವರಿಸು ಅಂತಂದ. ಹೋದ ಕಾಡಿಗೆ. ಆ ಪ್ರಶ್ನೆಗೆ ಉತ್ತರ ಏನು ಅಂತ ಆಲೋಚನೆ ಮಾಡಿದ ಉತ್ತರ ಸಿಕ್ಕಿತು. ರಾಜನಿಗೆ ಬಂದು ಹೇಳಿದ, ಇದು ಉತ್ತರ ಅಂತ. ರಾಜ ಇನ್ನೊಂದು ಪ್ರಶ್ನೆ ಮಾಡಿದ, ಮತ್ತೊಂದು ಪ್ರಶ್ನೆ ಮಾಡಿದ. ಬ್ರಾಹ್ಮಣ ಹೋಗುವುದು ಬರುವುದು. ಈ ರಾಜ ದಕ್ಷಿಣ ಕೊಡುವ ಅಂದದಲ್ಲೇ ಇಲ್ಲ. 6ನೇ ಪ್ರಶ್ನೆ, 7ನೇ ಪ್ರಶ್ನೆ, 8ನೇ ಪ್ರಶ್ನೆ, 9ನೇ ಪ್ರಶ್ನೆ, 10ನೇ ಪ್ರಶ್ನೆ ರಾಜ ಕೇಳಿದ. ಕಾಡಿಗೆ ಹೋದ. ಅದೇ ಭಾಗವತವನ್ನು ಮೆಲುಕು ಹಾಕ್ತಾ ಇದ್ದಾನೆ, ಪುನಃ ಪುನಃ ಓದ್ತಾ ಇದ್ದಾನೆ. ರಾಜನ ಬಳಿಗೆ ಬರಲೇ ಇಲ್ಲ, ಅಲ್ಲೇ ಓದ್ತಾ ಇದ್ದ. ರಾಜನಿಗೆ ಆಶ್ಚರ್ಯ. ಎಲ್ಲ ಬ್ರಾಹ್ಮಣನಿಗೆ ಬೇಸರ ಆಯಿತೋ ಏನು? ನಾನು ಪ್ರಶ್ನೆ ಕೇಳಿದ್ದು ತಪ್ಪಲ್ಲ. ಯಾಕೆ? ಕೃಷ್ಣನೇ ಅಂದಿದ್ದಾನೆ. ಏನು ಅಂತ ಸುಮ್ಮನೆ ಕೂತ್ಕೊಂಡು ಪಾಠ ಕೇಳೋದು ಅಂತ ಅನ್ನಬೇಡ. ಮತ್ತೆ ಮಧ್ಯೆ ಪ್ರಶ್ನೆ ಮಾಡು. ಪರಿಪ್ರಶ್ನೆಯ ಸೇವೆಯ ಪುನಃ ಪುನಃ ಪ್ರಶ್ನೆ ಮಾಡು. ಆವಾಗ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ನಿನಗೆ ಏನು ಅರ್ಥ ಆಯಿತು, ಏನು ಅರ್ಥ ಆಗಿಲ್ಲ ಅಂತ ಆವಾಗ ಅಧ್ಯಾಪಕನಿಗೆ ಗೊತ್ತಾಗುತ್ತೆ. ಅದನ್ನು ಪುನಃ ಬೇರೆ ರೀತಿಯಲ್ಲಿ ಹೇಳಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಪ್ರಶ್ನೆ ಮಾಡಿ. ಹಾಗೆ ಪ್ರಶ್ನೆ ಮಾಡಿದಾಗ
ಅಧ್ಯಾಪಕನಿಗೆ ಉತ್ತರ ಕೊಟ್ಟುಂಟೋ ಇಲ್ವೋ ಅದು ನಮಗೆ ಗೊತ್ತಾಗುತ್ತೆ. ಅಧ್ಯಾಪಕ ಉತ್ತರ ಗೊತ್ತುಂಟು ಅಂತ ಅರ್ಥ. ಉತ್ತರ ಕೊಡದೆ ಅಧ್ಯಾಪಕ ಸಿಟ್ಟಾದ, ವಿದ್ಯಾರ್ಥಿ ಅಂದ ಅರ್ಥ ಆಯಿತು ಅಂದ. ಏನು ಅಂತ ಕೇಳಿದ ಅಧ್ಯಾಪಕ, ನಿಮಗೆ ಉತ್ತರ ಗೊತ್ತಿಲ್ಲ ಅಂತ ಅರ್ಥ ಆಯಿತು ಅಂತಂದ. ನನಗೊಬ್ಬರು ಅಧ್ಯಾಪಕರಿದ್ದರು. ಅಬ್ಬಾ ಈ ಬದ್ರಿ ಚಳಿಯಲ್ಲಿ ಕೂಡ ಅವ್ರನ್ನ ನೆನೆಸಿದಾಗ ಬೆವರುತ್ತಿತ್ತು ನನಗೆ. ವೆಂಕಟರಮಣ ಐತಾಳರು ಅಂತ, ಹಾಗೆ ಮತ್ತೊಬ್ಬರು ಲಕ್ಷ್ಮೀನಾರಾಯಣ ಶರ್ಮಾ ಅಂತ ಇಬ್ಬರು. ಒಬ್ಬರು ಮಧ್ವಿದೆ, ಮತ್ತೊಬ್ಬರು ವ್ಯಾಕರಣ. ಹೀಗೆ ಪಾಠ ನಡೀತಾ ಉಂಟು. ಪಾಠ ಹೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೆ. ಒಂದು ದಿವಸ ಮಧ್ಯದಲ್ಲಿ ಮೆಲ್ಲ ಅಂದರು, ಅರ್ಥ ಆಯ್ತಾ ಅಂತಂದರು. ಅರ್ಥ ಆಯಿತು ಅಂತಂದೆ. ಹೇಳು ಅಂತಂದರು. ನನಗೆ ಇರೋದು ಅರ್ಥ ಆಗಲಿಕ್ಕೆ. ಹೇಳು ಅಂತಂದರು. ತೆಪ್ಪಗೆ ಕೂತೆ. ಸರಿ, ಮುಂದುವರಿಸಿದ್ರು. ಇನ್ನೊಂದು ತಿಂಗಳಾದ್ಮೇಲೆ ಮತ್ತೊಮ್ಮೆ ಕೇಳಿದೆ, ಅರ್ಥ ಆಯ್ತಾ ಅಂತಂದರು. ನನಗೆ ಮೊದಲು ನೆನಪಿತ್ತು. ಅರ್ಥ ಆಯಿತು ಅಂತಂದರೆ ಹೇಳು ಅಂತ ಹೇಳ್ತಾರೆ ಅಂತ ಅರ್ಥ ಆಗಿಲ್ಲ ಅಂದೆ. ಏನು ಅರ್ಥ ಆಗಿಲ್ಲ ಹೇಳು ಅಂತಂದರು. ಅಬ್ಬಾ, ಅವರು ವಿದ್ಯಾಮಾನದ ಗರಡಿಯಲ್ಲಿ ತಯಾರಾದವರು. ಆದ್ದರಿಂದ ಪರಿಪ್ರಶ್ನೆಯನ್ನ ಸೇವಯ ಅಂತ ತಾನಿರೋದು. ಪುನಃ ಪ್ರಶ್ನೆ ಮಾಡು. ಆವಾಗ ಏನು ಅರ್ಥ ಆಯ್ತು, ಎಷ್ಟು ಅರ್ಥ ಆಯ್ತು, ಯಾವುದು ಅರ್ಥ ಆಗಿಲ್ಲ ಅಂತ ಅಧ್ಯಾಪಕನಿಗೆ ಗೊತ್ತಾಗುತ್ತೆ ಅಂತೆ. ಅರ್ಥ ಆಗಿಲ್ಲ ಅಂದರೆ ಹೇಗೆ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅಧ್ಯಾಪಕನಿಗೆ ಗೊತ್ತಾಗುತ್ತೆ ಅಂತೆ. ನನಗೆ ವಿದ್ಯಾಮಾನ್ಯರು ಹೇಳಿದ್ದುಂಟು, ನಾನು ಅವರಿಗೆ ಹೇಳಿದ್ದುಂಟು. ಏನು ಅಂತ, ನಿಮಗೆ ನಾನು ಗುರು ಅಂತ ವಿದ್ಯಾಮಾನ್ಯರಿಗೆ ನಾನೇ ಹೇಳಿದ್ದು. ನಿಮಗೆ ನಾನು ಗುರು ಅಂತ. ಯಾಕೆ, ಏನು ಎಂಥದ್ದು ಅಂತ ಅಂದುಬಿಟ್ರು. ಅದಕ್ಕಂದೆ, ದಡ್ಡನಿಗೆ ಪಾಠ ಮಾಡುವುದು ಹೇಗೆ ಅಂತ ನಾನರೂ ನಿಮಗೆ ಕಲಿಸಿಕೊಟ್ಟದ್ದು. ನಾವು 4 ಜನ ಶಿಷ್ಯರು ವಿದ್ಯಾಮಾನ್ಯರಿಗೆ. ನಾವು ವಿದ್ಯಾಧೀಶರು, ಸುಗುಣೇಂದ್ರರು, ವಿದ್ಯೇಶರು ಅಂತ 4 ಜನ. ನಮ್ಮದು ಚತುರಾಮ್ನಾಯ ಪೀಠ. ವಿದ್ಯಾಮಾನ್ಯರು ಪಾಠ ಮಾಡ್ಬೋದು. ಪಾಪ ಅವರಿಗೆಲ್ಲ ಬೇಗಗೂ ಅರ್ಥ ಆಗ್ತದೆ. ಆದ್ದರಿಂದ ಅವರು ಭಾರಿ ದೊಡ್ಡ ವಿದ್ವಾಂಸರಾಗಿದ್ದಾರೆ. ಅವರು ಭಾರಿ ಉಪನ್ಯಾಸ ಮಾಡ್ತಾರೆ. ನನಗೋ ಒಮ್ಮೆ ಹೇಳಿದರೆ ಅರ್ಥ ಆಗೋಲ್ಲ, 2 ಸಲ ಹೇಳಿದರೆ ಅರ್ಥ ಆಗೋಲ್ಲ. ಆದರೂ ಒಮ್ಮೆ ನನ್ನನ್ನು ಪ್ರತ್ಯೇಕ ಕೂಡಿಸಿ ನನಗೆ ಹೇಳಿದ್ದುಂಟು, ಅವರು ಪಾಠ ಮಾಡಿದ್ದುಂಟು. ಒಂದು ದಿವಸ ನನಗೆ ಅರ್ಥ ಆಗಿಲ್ಲ. ಸರಿ ಮತ್ತೆ ಬಾ ಅಂತ ಹೇಳಿದ್ರು ನನ್ನನ್ನು ಕಳಿಸಿಕೊಡ್ತಿದ್ರು. ನಾನು ಹೋಗಿ ಆರಾಮ ಮಲಗಿಸಿದ್ದೆ. ಮಧ್ಯದಲ್ಲಿ ಶೌಚಕ್ಕೆ ಅಂತ ನಾನು ಎದ್ದು ಬಂದರೆ ಅವರು ಪುಸ್ತಕ ಬಿಡಿಸಿ ನಾವು ಕೂರ್ತಿದ್ರು. ಯದ್ಯಪಿ ಅರ್ಥ ಆಗಬೇಕು ನನಗೆ, ನಾನು ಒದ್ದಾಡಬೇಕಿತ್ತಲ್ಲ, ಅವರು ಒದ್ದಾಡ್ತಾ ಇದ್ದಾರೆ. ನಾನು ಆರಾಮದಲ್ಲಿ ಮಲಗಿದ್ದೆ. ಶೌಚಕ್ಕೆ ಅಂತ ಮಧ್ಯರಾತ್ರಿ 11 ಗಂಟೆಗೋ 12 ಗಂಟೆಗೆ ಬಂದು ನೋಡ್ತೇನೆ, ಅವರು ಪುಸ್ತಕ ನೋಡ್ತಾ ಇದ್ದಾರೆ. ಏನು ಮತ್ತೇನಿಲ್ಲ, ಈ ದಟ್ಟನಿಗೆ ಹೇಗೆ ಹೇಳಿದರೆ ಅರ್ಥ ಆದೀತು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಮರು ದಿವಸ ಕೂಡಿಸಿ ನೋಡೋಣ, ಇದೊಂದು ಕೊನೆಯ ಪ್ರಯೋಗ, ಮತ್ತು ಹತ್ತಿಲ್ಲ ಈ ಧರ್ಮಕ್ಕೆ ಇಲ್ಲ ಅಂತ ಒಂದು ಪ್ರಯೋಗ ಮಾಡಿ ಅರ್ಥ ಆಯಿತು ನನಗೆ. ಆವಾಗ ಅಂದೆ, ನಿಮಗೆ ನಾನು ಗುರು ಅಂತಂದೆ. ಯಾಕೆ ಅಂತಂದು, ದಡ್ಡರಿಗೆ ಹೇಗೆ ಪಾಠ ಮಾಡಬೇಕು ಅಂತ ಹೇಳಿಕೊಟ್ಟದ್ದು ನಾನು ಅಂತ. ಹಾಗೆ ಆ ಬ್ರಾಹ್ಮಣ ಕಾಡಿಗೆ ಹೋಗಿ ಬರಲಿಲ್ಲ. ರಾಜನಿಗೆ ಭಯ ಆಯಿತು. ಬ್ರಾಹ್ಮಣ ಶಾಪ, ನನಗೆ ಬೇಕಿತ್ತ ಇದೆಲ್ಲ, ಹೋಗೋಣ, ಬ್ರಾಹ್ಮಣ ಎಲ್ಲಿದ್ದಾನೆ ಅಲ್ಲಿಗೆ ಹೋಗಿ ದಕ್ಷಿಣ ಇಟ್ಟು ಬರೋಣ ಅಂಥೇಳಿ ರಾಜ ಕಾಡಿಗೆ ಬಂದು ನೋಡ್ತಾನೆ. ಈ ಬ್ರಾಹ್ಮಣ ಪುಸ್ತಕ ಬಿಡಿಸಿ ಕಣ್ಣಲ್ಲಿ ನೀರು ಇಳಿಸಿಕೊಂಡು ಒಂದೇ ಸಮನೆ ಭಾಗವತ ನೋಡ್ತಾನೆ. ರಾಜ ಬಂದು ಕೇಳಿದಂತೆ, ಏನು ಮಾಡ್ತೀಯೋ, ಯಾಕೆ ಅಳ್ತಾ ಇದೆಯೋ ಅಂತಂದಾಗ, ಯಾಕೋ ಬರಲಿಲ್ವೋ, ನನ್ನ ಅರಮನೆಗೆ ಯಾಕೆ ಬರೋಣ ಅಂತಂದಾಗ, ಜುಜುಬಿ ನಿನ್ನ 4 ಆಣೆ ಯಾರಿಗೆ ಬೇಕು ಅಂತಂದ. ಮತ್ತು ಈ ಭಾಗವತದಲ್ಲಿ ಇಷ್ಟು ಒಳ್ಳೆಯ ರಸಗಳು ಇರುವಾಗ, ಈ ಭಾಗವತದಲ್ಲಿ ಇಷ್ಟು ಒಳ್ಳೆಯ ದಕ್ಷಿಣೆಗಳು ಇರುವಾಗ ನಿನ್ನ ಜುಜುಬಿ ದಕ್ಷಿಣೆ ಯಾರಿಗೆ ಬೇಕು? ಹಾಗಾದರೆ ಭಾಗವತದ ಮೇಲೆ ಈ ಲೌಕಿಕ ರಸದಲ್ಲಿ ಆಸಕ್ತಿ ಕಮ್ಮಿಯಾಗಿ ಭಾಗವತ ರಸದಲ್ಲಿ ಆಸಕ್ತಿ ಜಾಸ್ತಿ ಮಾಡಿಸಿದ್ದು ಯಾವುದು ಅಂತಂದರೆ ಅದು ಪುನಃ ಕೇಳುವುದು. ಹಾಗೆ ನಮಗೇನಾಗಬೇಕು ಅಂತಂದರೆ ಈ ರೀತಿಯಲ್ಲಿ ಪುನಃ ಯಾರೇ ಉಪನ್ಯಾಸಕರು ಯಾರು ಅಂತ ನೋಡದೆ ಏನು ಹೇಳ್ತಾರೆ, ಹೇಗೆ ಹೇಳ್ತಾರೆ ಎನ್ನುವುದನ್ನು ನಾವು ಅರ್ಥೈಸ್ಕೊಂಡು ಅಲ್ಲಿ ಪುನಃ ಕೇಳಿದರೆ ಸಹಜವಾಗಿ ನಮಗೂ ಕೂಡ ಏನಾಗುತ್ತೆ, ನಿದ್ರೆ ಬರುತ್ತೆ. ಅಂದರೆ ಅಭಿಮಾನ ಕಮ್ಮಿ ಆಗುತ್ತೆ, ಏನಾಗುತ್ತೆ, ವೈರಾಗ್ಯ ನಮಗೆ ಬರುತ್ತೆ. ಆ ದೃಷ್ಟಿಯಿಂದ ಧೃತರಾಷ್ಟ್ರನನ್ನು ಮುಂದಿಟ್ಟುಕೊಂಡು ವಿದುರ ಈ ದಿವಸ ಏನು ಮಾಡ್ತಾನೆ, ಸಮಾಜಕ್ಕೆ ಉಪದೇಶವನ್ನು ಮಾಡಲಿಕ್ಕೆ ತೊಡಗಿದ. ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ ಆವಿಶಂತಿ, ಅಂಥವರಿಗೆ ನಿದ್ರೆ ಬರೋಲ್ಲ ಅಂತಂದ. ಏನು ಇದನ್ನು ಒಂಚೂರು ಆಧ್ಯಾತ್ಮಿಕಕ್ಕೆ ತರುವುದಾದರೆ ಯಾವ ರೀತಿ ತರಬಹುದು?
ಬಲವತ ಅಭಿಯುಕ್ತಂ, ಬಲಿಷ್ಠನನ್ನು ಎದುರು ಹಾಕಿಕೊಂಡವ, ಬಲಿಷ್ಠನಿಂದ ವಿರೋಧ ಕಟ್ಟಿಕೊಂಡವ, ಬಲಿಷ್ಠನಿಗೆ ತಾನು ಶರಣಾದವ. ಬಲವತ ಅಭಿಯುಕ್ತಂ, ಬಲಿಷ್ಠನಿಗೆ ಶರಣಾದವ. ದುರ್ಬಲ, ತನಗೆ ಸಾಧನ ಯಾರೂ ಇಲ್ಲ ಅಂದರೆ ಏನು? ಬಲಿಷ್ಠವಾದ ಯಾವುದು? ಬಲಿಷ್ಠನನ್ನು ಎದುರು ಹಾಕಿಕೊಂಡಿದ್ದಾನೆ, ಬಲಿಷ್ಠನಿಗೆ ಶರಣಾಗಿದ್ದಾನೆ. ಯಾರು ಬಲಿಷ್ಠರು? ಬಲಿಷ್ಠರು ಯಾರು ಅಂತಂದರೆ ಇಂದ್ರಿಯಗಳು. ಮತ್ತೆ ಯಾವುದು? ಒಂದು ಮಾತು ಬರುತ್ತೆ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ ಅಂತ ಒಂದು ಮಾತು ಬರುತ್ತೆ. ಅದು ಶುಕಾಚಾರ್ಯರು ಮತ್ತು ವೇದವ್ಯಾಸರ ಬಗ್ಗೆ ನಡೆದದ್ದು ಅಂತ ನಾವು ಅವರು ನಮ್ಮ ಬಂದಿರಲಿ ನೋಡಿ ಅವ್ರ ಅಂತ ಅಲ್ಲ, ಅದರಿಂದ ನಾವು ಸಾರ ತೆಗೆಯಲಿಕ್ಕಿದ್ದದ್ದು ಏನು ಅಂತ ಆ ವ್ಯಾಸರ ವಾಕ್ಯವನ್ನು ಶುಕಾಚಾರ್ಯರು ನೋಡಿದ್ರಂತೆ. ಬಲವಾನ್ ಇಂದ್ರಿಯ ಗ್ರಾಮ, ಗ್ರಾಮ ಅಂದರೆ ಗುಂಪು ಅಂತ ಅರ್ಥ, ಇಂದ್ರಿಯ ಅಂದರೆ ಗೊತ್ತು, ಬಲವಾನ್ ಅಂದರೆ ಬಲಿಷ್ಠವಾದ್ದು ಅಂತ ಅರ್ಥ, ವಿದ್ವಾಂಸರನ್ನು ಎಳ್ಕೊಂಡು ಹೋಗ್ತದೆ ಅಂತ ಹೇಳಿ ವ್ಯಾಸರು ಬರೆದದ್ದು. ಶುಕಾಚಾರ್ಯರು ನೋಡಿದ್ರಂತೆ. ಅಪ್ಪನಿಗೆ ವಯಸ್ಸಾಯಿತು, ಅದರಿಂದ ಪ್ರಾಯ ಏನೋ ತಪ್ಪು ಬರೆದಿರ್ಬೋದು ಅಂತ ತಿದ್ದಿದ್ರಂತೆ. ಶುಕಾಚಾರ್ಯರು ತಿದ್ದಿದ್ರಂತೆ. ಏನಂತ ತಿದ್ದಿದ್ರು? ಬಲವಾನ್ ಇಂದ್ರಿಯ ಗ್ರಾಮ, ಬಲಿಷ್ಠವಾದ ಇಂದ್ರಿಯಗಳ ಗುಂಪು, ವಿದ್ವಾಂಸಂ ನಾಪಕರ್ಷತಿ ಅಂತ ತಿದ್ದಿದ್ರಂತೆ. ವಿದ್ವಾಂಸರನ್ನು ಎಳೆಯೋಲ್ಲ, ವಿದ್ವಾಂಸರು ಇಂದ್ರಿಯಗಳನ್ನು ಎಳ್ಕೊಂಡು ಹೋಗ್ತಾರೆ ವಿನಃ ಇಂದ್ರಿಯಗಳು ವಿದ್ವಾಂಸರನ್ನು ಎಳೆಯೋಲ್ಲ. ಅಪ್ಪನಿಗೆ ವಯಸ್ಸಾಗಿದೆ, ಪ್ರಾಯ 60 ದಾಟಿದೆ, ಅರಳು ಮರಳು ಅಂತ ಕಾಣುತ್ತೆ ಅಂತೇಳಿ ತಿದ್ದಿದ್ದು. ವ್ಯಾಸರಂದ್ರಲ್ಲಿ ಯಾರು ನಿಮಗೆ ತಿದ್ದಲಿಕ್ಕೆ ಹೇಳಿದ್ದು? ಮಗ ಅಂದನು, ನಾನು ತಿದ್ದಿದ್ದು. ಯಾರು ಹೇಳಬೇಕಾಗಿಲ್ಲ, ನೀವೇನೋ ತಪ್ಪು ಬರೆದಿರ್ಬೋದು ನಾನು ತಿದ್ದಿದ್ದು. ಸರಿ, ಅಪ್ಪ ತೆಪ್ಪಾಗಿದ್ದರು, ಮಗನು ತೆಪ್ಪಾಗಿದ್ದ. ಮಗ ತನ್ನ ಪಾಡಿಗೆ ಭಾಗವತ ಓದ್ತಾ ಇದ್ದ. ಒಂದು ದಿವಸ ಸಾಯಂಕಾಲ, ನಮಗೆಲ್ಲ ಕತೆ ಗೊತ್ತುಂಟು ಅಂತ ಭಾವಿಸ್ತೇನೆ ನಾನು, ಸಾಯಂಕಾಲದ ಹೊತ್ತು ಜೋರು ಮಳೆ ಬರ್ತಾ ಉಂಟು. ಶುಕಾಚಾರ್ಯ ತನ್ನ ಆಶ್ರಮದಲ್ಲಿ ಜಪ ಪಾರಾಯಣ ಸಂಧ್ಯಾ ವಂದನೆ ಹೊತ್ತು, ಕಾಲಕ್ಕೆ ಸಂಧ್ಯಾವಂದನೆ ಮಾಡಬೇಕಲ್ಲ, ಆ ರೀತಿಯಲ್ಲಿ ಸಂಧ್ಯಾ ವಂದನೆಗೆ ಅಂತ ಹೋಗ್ತಾ ಇದ್ದಾರೆ. ಸಿಡಿಲು ಮಿಂಚು ಭಾರೀ ಮಳೆ ಬರ್ತಾ ಉಂಟು. ಅಷ್ಟೊತ್ತಿಗೆ ಒಬ್ಬಳು ತರುಣಿ ಆಶ್ರಮದ ಹತ್ರ ಬಂದು, ಚಳಿ ಮಳೆ ಗಾಳಿ ಬಿಸಿಲು ಈ ರೀತಿಯಲ್ಲಿ ಇದಕ್ಕೆ ಇಂಥ ಸಂದರ್ಭದಲ್ಲಿ ಬಂದವರಿಗೆ ರಕ್ಷಣೆ ಕೊಡಬೇಕು. ಅವಳು ಕೇಳಿಬಿಟ್ಲು, ಒಂಚೂರು ರಕ್ಷಣೆ ಕೊಡ್ತೀರಾ ಬಾ ಬಾ ಅಂತ ಬರ್ತಾರೆ. ಒಳಗೆ ಬಂದಿದ್ದಾಳೆ. ಶುಕಾಚಾರ್ಯದ ಜಪ ತಿರುಗಿತು. ಹುಡುಗಿಯ ಜೊತೆ ಮಾತಾಡಲಿಕ್ಕೆ ಕೂತಿದ್ದಾರೆ. ಮಾತಾಡ್ತಾ ಸಮೀಪ 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 ಬಂದು ಏನು ಮುಟ್ಟಬೇಕು ಅಂತ ಧೈರ್ಯ ಇಲ್ಲ. ಅದಕ್ಕೋಸ್ಕರ ಪ್ರಾಯಶಃ ಕಣ್ಣು ಮುಚ್ಚಿ ಮುಟ್ಟಬೇಕು ಅಂತಂದಾಗ ಕೈಗೆ ಗಡ್ಡ ಸಿಕ್ಕಿದ್ದಾನೆ. ಕಣ್ಣು ಬಿಟ್ಟಾಗ ಇವರಿಗೆ ಅಪ್ಪ ಕೂತಿದ್ದಾರೆ. ವೇದವ್ಯಾಸರು ಮಾತಾಡಲಿಲ್ಲ. ಶುಕಾಚಾರ್ಯರು ತಪ್ಪಾಯಿತು. ಆವಾಗ ಪುನಃ ಬರ್ತಾರಂತೆ ಶುಕಾಚಾರ್ಯರು. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಅಪಕರ್ಷತಿ 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 ಅಂತ 3 ಸಲ ಹೇಳಿ ಬರೆದ್ರಂತೆ. ಹಾಗಾದರೆ ಒಂದು ರೀತಿಯಲ್ಲಿ ಅದನ್ನೇ ಅಂದದ್ದು. ನ ಅಯಂ ಆತ್ಮ ಬಲಹೀನೇನ ಲಭ್ಯ, ಬಲಹೀನನಿಗೆ ಈ ಆತ್ಮನು ಸಿಗೋಲ್ಲ ಅಂತ ಉಪನಿಷತ್ತಿಗೆ ಒಂದು ಮಾತು ಬರ್ತದೆ. ಬಲಹೀನ ಅಂದರೆ ಏನರ್ಥ? ಮಾನಸಿಕ ಬಲ ಇಲ್ಲದವನಿಗೆ ಭಗವಂತ ಸಿಗೋಲ್ಲ ಅಂತ ಅರ್ಥ. ಹಾಗಾದರೆ ನಮ್ಮನ್ನೆಲ್ಲ ಇಂದ್ರಿಯಾಣಿ ಹಯಾನ್ ಆಹು ಅಂತ ತಾನೇ ಹೇಳಿದ್ದು. ಹಾಗಾದರೆ ಇಂದ್ರಿಯಗಳೆಂಬ ಕುದುರೆಗಳು ಈ ದಿವಸ ನಮ್ಮನ್ನು ಎಳ್ಕೊಂಡು ಎಲ್ಲೆಲ್ಲೆಲ್ಲೆಲ್ಲಿ ವಿಷಯ ಪದಾರ್ಥಗಳುಂಟು, ಕಣ್ಣಿಗೋ ಕಿವಿಗೋ ಮೂಗಿಗೋ ಬಾಯಿಗೋ ಕೈಗೋ ಚರ್ಮಕ್ಕೋ ಎಲ್ಲೆಲ್ಲೆಲ್ಲೆಲ್ಲಿ ವಿಷಯಗಳುಂಟು, ಆ ವಿಷಯಗಳ ಕಡೆಗೆ ಇಂದ್ರಿಯಗಳು ನಮ್ಮನ್ನು ಎಳ್ಕೊಂಡು ಹೋಗ್ತವೆ, ನಮ್ಮಕ್ಕಿಂತ ಬಲಿಷ್ಠ ಇಂದ್ರಿಯಗಳು ಆದ್ದರಿಂದ. ಹಾಗಾದರೆ ಬಲವತ ಅಭಿಯುಕ್ತಂ, ಅವುಗಳಿಗೆ ನಾವು ಶರಣು ಬಂದಿದ್ದೇವೆ, ಅವುಗಳ ಹಿಡಿತಕ್ಕೆ ನಾವು ಸಿಕ್ಕಿದ್ದೇವೆ. ಆದ್ದರಿಂದ ದುರ್ಬಲರಾದ್ದರಿಂದ ಅವುಗಳ ಹಿಡಿತಕ್ಕೆ ನಾವು ಸಿಕ್ಕಿದ್ದೇವೆ, ಎಳ್ಕೊಂಡು ಹೋಗ್ತಾ ಇದ್ದಾವೆ ನಮ್ಮನ್ನು. ಹೀನ ಸಾಧನ, ನಮಗೆ ಸುತ್ತಮುತ್ತ ಉಪದೇಶ ಮಾಡುವುದು ಯಾರೂ ಇಲ್ಲ. ಹೋಗಬೇಡ, ಅದು ಒಳ್ಳೆಯದಲ್ಲ, ಅದು ಸರಿಯಿಲ್ಲ,
ಈಗ ಮಾತ್ರ ನಿನಗೆ ಒಳ್ಳೆಯದು ಅಂತ ಕಾಣಿಸ್ತದೆ. ಅದು ಕಜ್ಜಿ ತುರಿಸಿದಂತೆ. ಕಜ್ಜಿ ತುರಿಸುವಾಗ ನಮಗೆ ಖುಷಿಯಾಗುತ್ತೆ, ನಂತರದಲ್ಲಿ ಅದರ ಉರಿ ಮಂತ್ರದಲ್ಲಿ ಬರುತ್ತೆ. ಹಾಗೆ ಹೋಗಬೇಡ ಅಂತ ಹೇಳುವವರು ನಮಗೆ ಯಾರೂ ಇಲ್ಲ. ಹೀನ ಸಾಧನ. ಸುತ್ತಮುತ್ತ ನಮಗೆ ಉಪದೇಶಕರು ಯಾರೂ ಇಲ್ಲ. ಇಂತಹ ವ್ಯಕ್ತಿಗೆ ಏನಾಗುತ್ತೆ? ವೈರಾಗ್ಯ ಬರೋ. ಯಾಕೆ? ಅದರ ಹಿಂದೆ ಹೋಗ್ತಾನೆ ಇರ್ತಾನೆ, ವೈರಾಗ್ಯ ಬರೋಲ್ಲ. ಯಾರು ಹೇಳಿದ್ದಿದು? ಇದೇ ರೀತಿಯಲ್ಲಿ ಉಳಿದ ಮೂರಕ್ಕೂ ಕೂಡ ಇಂತಹ ಸಂದರ್ಭದಲ್ಲಿ ಇತ್ತು ಅಂತಂದರೆ ವೈರಾಗ್ಯ ಬರೋಲ್ಲ ಅಂತ ಹೇಳಿಕೊಂಡು, ಅಣ್ಣ ಏನೋ ಕರೆದಿದ್ದಿ, ಸರಿ ಹೇಳ್ತೇನೆ, ನನಗೆ ತಿಳಿದದನ್ನು ಅಪ್ಪ ನನಗೆ ಹೇಳಿಕೊಟ್ಟದ್ದನ್ನು ನಾನು ನಿನ್ನ ಮೂಲಕ ಸಮಾಜಕ್ಕೆ ಕೊಡ್ತೇನೆ. ಏನು? ನಿದ್ದೆ ಬರುವುದಿಲ್ಲಲ್ಲ. ಒಬ್ಬ ರಾಜನಾದವ ರಾಜನಾಗಿ ಇರುವಂತೆ ಇದ್ದರೆ ಯಾಕೆ ನಿದ್ದೆ ಬರೋಲ್ಲ? ರಾಜ ಲಕ್ಷಣ ಸಂಪನ್ನ ತ್ರೈಲೋಕ್ಯಸ್ಯ ಅಧಿಪೋ ಭವೇತ್. ರಾಜ ಲಕ್ಷಣ ಸಂಪನ್ನ ತ್ರೈಲೋಕ್ಯಸ್ಯ ಅಧಿಪೋ ಭವೇತ್. ಒಬ್ಬ ರಾಜ ಆಳುವವ ಅಂತಾದ ಮೇಲೆ ಆಳುವವನ ಧರ್ಮ ಏನೋ ಅದನ್ನು ತನ್ನಲ್ಲಿ ಮೇಳೈಸಿಕೊಂಡ ಅಂತಂದರೆ 3 ಲೋಕಕ್ಕೆ ರಾಜನಾಗ್ತಾನೆ. ಗೊತ್ತಾ ಏನು ರಾಜನ ಲಕ್ಷಣ? ರಂಜಯತಿ ಇತಿ ರಾಜ. ಪ್ರಜೆಗಳ ಯೋಗಕ್ಷೇಮ ನೋಡಿಕೊಳ್ಳುವವನಾಗಬೇಕು. ರಂಜಯತಿ, ಪ್ರಜೆಗಳನ್ನು ಚೆನ್ನಾಗಿ ಇಡುವವನಾಗಬೇಕು. ಹಾಗಿದ್ದರೆ ಅಂಥವನನ್ನು ರಂಜಯತಿ ಇತಿ ರಾಜ, ಮೋದಯತಿ ಇತಿ ಮೋದಿ. ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ತಾನಲ್ಲ, ನಾವೆಲ್ಲ ಆರಾಮವಾಗಿ ನಿದ್ದೆ ಮಾಡುವಂತೆ ಮಾಡಿದ್ದಾನಲ್ಲ. ತಾನು ಸ್ವಯಂ ತನ್ನ ಬಾಲ್ಯದಲ್ಲಿ ನಿದ್ದೆ ಬಿಟ್ಟು ಪಾಪ ರೈಲ್ವೆ ನಿಲ್ದಾಣದಲ್ಲಿ ತೂಕಡಿಸ್ತಾ ಇರುವವರಿಗೆ ಚಹಾ ಕೊಟ್ಟು, ಅವರು ಅಲ್ಲಿ ತೂಕಡಿಸ್ತಾ ಕೂತರೆ ಅವರ ಉಗಿ ಬಂಡಿ ಮುಂದೆ ಹೋಗುತ್ತೆ, ಅವರು ಅಲ್ಲೇ ನಿಲ್ಲಬೇಕಾಗುತ್ತೆ. ಅದಕ್ಕೋಸ್ಕರ ಅವರಿಗೆ ಚಹಾ ಕೊಟ್ಟು ನಿದ್ದೆ ಬಾರದಂತೆ ಮಾಡಿ ಅವರವರು ಎಲ್ಲೆಲ್ಲಿ ಗುರಿ ತಲುಪಬೇಕೋ ಅಲ್ಲಲ್ಲಿ ಗುರಿ ತಲುಪಿಸಿದ್ದಕ್ಕೆ ಈ ದಿವಸ 3ನೇ ಸ್ಥಾನದಲ್ಲಿ ಕೂತು ನಾವು ನೀವು ನಿಮ್ಮ ಮನೆಗಳಲ್ಲಿ ಆರಾಮವಾಗಿ ನಿದ್ದೆ ಮಾಡುವಂತೆ ಮಾಡಿದ. ಹಾಗಾದರೆ ಏನಂದ ವಿದುರ? ರಾಜ ಲಕ್ಷಣ ಸಂಪನ್ನ ತ್ರೈಲೋಕ್ಯಸ್ಯಾಪಿ ರಕ್ಷಿತ. 3 ಲೋಕಕ್ಕೂ ರಕ್ಷಣೆ ಕೊಡುವವನು ರಾಜ ಲಕ್ಷಣ ಸಂಪನ್ನ. ವಿದುರ ಆಗ ಹೇಳುವಾಗ 3 ಲೋಕಕ್ಕೆ ರಕ್ಷಣೆ ಕೊಡುವವನು ಅಂತಾದರೆ, ರಾಜ ಈಗಿನ ಕಾಲದಲ್ಲಿ ಹೇಳುವುದು ರಾಜ ಲಕ್ಷಣ ಸಂಪನ್ನ ತ್ರಿಕಾಲಸ್ಯಾಪಿ ರಕ್ಷಕ. ಹಿಂದಿನ ಭೂತಕಾಲ 5 ವರ್ಷ, ಈಗಿನ ವರ್ತಮಾನ ಕಾಲ 5 ವರ್ಷ, ಮುಂದೆ ಬರತಕ್ಕಂತಹ 5 ವರ್ಷ ತ್ರಿಕಾಲಸ್ಯಾಪಿ ರಕ್ಷಿತ. ಯಾವಾಗ? ರಾಜ ಲಕ್ಷಣ ಸಂಪನ್ನ ಅಂತ ವಿದುರ ಒಂದು ಮಾತು ಹೇಳಿ, ಅಣ್ಣ ಅಂತ ರಾಜನ ಲಕ್ಷಣ ನಿನ್ನಲ್ಲಿ ಕಾಣ್ತಾ ಇಲ್ಲಲ್ವನೋ, ಆದ್ದರಿಂದ ಸಹಜ. ಏನು ಕಾಣ್ತಾ ಇಲ್ಲ? ಏನಾಗಬೇಕಿತ್ತು ಅಂದರೆ ಅವ ಸಿಟ್ಟಿನಲ್ಲಿ ಪ್ರಶ್ನೆ ಮಾಡುವುದು. ಯಮ ಶಾಂತನಾದದ್ದು ವಿದುರನ ರೂಪದಲ್ಲಿ ಮಾತ್ರ ಕಾಣುತ್ತೆ. ಮತ್ತೆ ಎಲ್ಲಿಯೂ ಕೂಡ ಯಮನ ಶಾಂತಿ ರೂಪ ಅಂತ ಒಂದು ಇಲ್ವೇ ಇಲ್ಲ. ಹೌದಾ? ಸಾಯಲಿಕ್ಕೆ ಮನಸ್ಸಿಲ್ವಾ? ಬೇಡ, ನಾಳೆ ಬರ್ತೇನೆ ಅಂತ ಹೇಳಿದ್ದುಂಟ ಯಮ ಎಲ್ಲಿಯಾದರೂ? ಆದರೆ ಇಲ್ಲಿ ಈಗ ವಿದುರ ಬಂದಿದ್ದಾನೆ, ಹೇಳ್ತಾ ಇದ್ದ, ಪ್ರೇಷಿತ ತ್ವಯ. ಯಾರನ್ನು ನೀನು ಬೇಡಿ ಸಿಂಹಾಸನದಲ್ಲಿ ಕೂತುಕೋ ಅಂತ ಹೇಳಬೇಕಿತ್ತೋ ಸಹ ಪ್ರೇಷಿತ, ಅವನನ್ನು ಕಳಿಸಿಕೊಟ್ಟು. ನಿಜವಾಗಿ ಧರ್ಮರಾಜನಲ್ಲಿ ಕೇಳಬೇಕಿತ್ತು, ಕೂತ್ಕೋ ಸಿಂಹಾಸನದಲ್ಲಿ, ನಿನಗೆ ತಾಕತ್ತುಂಟು, ರಾಜ್ಯವನ್ನು ಆಳುವ ತಾಕತ್ತುಂಟು, ಶಕ್ತಿ ಉಂಟು, ಸಿಂಹಾಸನದಲ್ಲಿ ಕೂತ್ಕೋ ಅಂತ ಹೇಳಬೇಕಿತ್ತು. ಅವನನ್ನು ಕಾಡಿಗಟ್ಟಿದ್ದಿ, ಯಾರಿಗೆ ಯೋಗ್ಯತೆ ಇಲ್ವೋ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿದ್ದು. ಯಾವಾಗ ಹೀಗೆ ಉಲ್ಟಾ ಮಾಡಿದ್ಯೋ ಅಣ್ಣ, ಅಂದಿನಿಂದ ನಿನ್ನ ನಿದ್ರೆ ಹೋಯ್ತು. 75 ವರ್ಷಗಳ ಮೊದಲು ಇದು ಮಾಡಿದ್ದು ಎಷ್ಟು ಸಾವಿರ ವರ್ಷಗಳ ಹಿಂದೆ ಏನು ಗೊತ್ತಿಲ್ಲ, ಆದರೆ ವೇದವ್ಯಾಸರು ದೂರದೃಷ್ಟಿ ಮಾತ್ರ ಅಷ್ಟು ಇತ್ತು. ಪ್ರೇಷಿತ. ಅಣ್ಣ ಧೃತರಾಷ್ಟ್ರ, ಹೊರ ಕುರುಡ ಧೃತರಾಷ್ಟ್ರ, 75 ವರ್ಷದ ಹಿಂದೆ ಒಳ ಕುರುಡ ಒಬ್ಬ ಧೃತರಾಷ್ಟ್ರ ಇದ್ದ.
ಅವ ಹೊರ ಕುರುಡ ಒಳ ಕುರುಡ ಧೃತರಾಷ್ಟ್ರ ಇದ್ದ. ಆ ಧೃತರಾಷ್ಟ್ರ ಏನು ಮಾಡಿದ? ನಿಜವಾಗಿ ಸಿಂಹಾಸನದಲ್ಲಿ ಸ್ವಾತಂತ್ರ್ಯ ಬಂದ ಕೂಡಲೇ ಅಲ್ಲ, ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ ಕೂಡಲೇ ಸಿಂಹಾಸನದಲ್ಲಿ 3ನೇ ಕುರ್ಚಿಯಲ್ಲಿ ಯಾರನ್ನು ಕೂಡಿಸಬೇಕಿತ್ತೋ ಅವರನ್ನು ಕೆಳಗಿಳಿಸಿದ. ಅಯೋಗ್ಯ ವ್ಯಕ್ತಿಯನ್ನು 3ನೇ ಕುರ್ಚಿಯಲ್ಲಿ ಕೂಡಿಸಿದ. 75 ವರ್ಷದ ಹಿಂದೆ ಅವನೇ ಯಾರು? ಅವನೇ ಕೀಚಕ. ಕೂಡಿಸಿದ್ಯಾರು? ಕಾಮುಕ. ಯಾರು ಕೂಡಬೇಕಿತ್ತು? ಪ್ರಾಯಶಃ ಆ 75 ವರ್ಷದ ಹಿಂದೆ ಆ ಕುರ್ಚಿಯಲ್ಲಿ ನಿಮ್ಮ ಉಕ್ಕಿನ ಮನುಷ್ಯ ಪಟೇಲರು ಕೂತಿದ್ರೆ ರಾಮ ಮಂದಿರ ಯಾವಾಗಲೂ ಆಗುತ್ತಿತ್ತು, ಕೃಷ್ಣ ಮಂದಿರ ಆವಾಗಲೇ ಆಗಿತ್ತು. ಸೋಮನಾಥ ಮಂದಿರ ಆದದ್ದು ಅವರ ಕಾಲದಲ್ಲೇ ಅಲ್ವ. ಅದರ ಉದ್ಘಾಟನೆಗೆ ಹೋಗ್ತೇನೆ ಅಂತಂದಾಗ ನಿಮ್ಮ ಟೊಪ್ಪಿಯವ ಬಿಟ್ಟಿಲ್ಲ. ಮೊದಲನೇ ಕುರ್ಚಿಯಲ್ಲಿ ಕೂತವ ಅದೇ ಹೇಳಿದ್ದು ನಾನು. ಅಯೋಗ್ಯನಾದಂಥ ವ್ಯಕ್ತಿಯನ್ನು ಆವಾಗಲೇ ಕುರ್ಚಿಯಲ್ಲಿ ಕೂಡಿಸಿದ್ದು ಯಾರು? ತಲೆ ಇಲ್ಲದವ. ಅವನಿಗೆ ಕೂದಲಿಲ್ಲ ತಲೆಯಲ್ಲಿ, ತಲೆಯೂ. ಅಂದಿನಿಂದ ನಮ್ಮ ದೇಶದಲ್ಲಿ ಏನು ಶುರುವಾಯಿತು? ಗಂಧ ಚಾಲು ಹುआ। हिंदी में गंधा शब्द को अर्थ आप जानते ही ना। ಯಾರಲ್ಲಿ ಗುಣ ಉಂಟೋ ಅವನನ್ನು ಗುಣಿ ಅಂತ ಕರೀತೀರಾ, ಯಾರಲ್ಲಿ ಧನ ಉಂಟು ಅವನನ್ನು ಧನಿ ಅಂತ ಕರೀತೀರಾ, ಯಾರಲ್ಲಿ ಮತ್ಸರ ಉಂಟು ಅವನನ್ನು ಮತ್ಸರಿ ಅಂತ ಕರೀತೀರಾ, ಯಾರಲ್ಲಿ ಮೋದ ಉಂಟು ಅವನನ್ನು ಮೋದಿ ಅಂತ ಕರೀತೀರಾ, ಯಾರಲ್ಲಿ ಗಂಧ ಉಂಟು ಅವನನ್ನು जिसमें महत्व गंदा है उसको ಮಹಾತ್ಮ ಗಾಂಧಿ. ಅವನಲ್ಲೂ ದೇಶವನ್ನು ಛಿದ್ರ ಮಾಡಿದ್ದು. ಈ ದಿವಸ ನಮ್ಮ ವಿದುರ ಅಂತಾನೆ ಧೃತರಾಷ್ಟ್ರನ ಮೂಲಕ, ಏಕಃ ಪಾಪಾನಿ ಕುರುತೆ ಅಣ್ಣ, ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನ ಭೋಕ್ತಾರ ವಿಪ್ರಮುಚ್ಯಂತೆ ಕರ್ತ ದೋಷೇಣ ಲಿಪ್ಯತೆ ಅಂತ ಒಂದು ಮಾತಂದ. ಇದೇ ಧೃತರಾಷ್ಟ್ರನ ಕುರಿತು ಸಮಾಜಕ್ಕೆ ಕೊಟ್ಟ ಸಂದೇಶ. ಏಕಃ ಪಾಪಾನಿ ಕುರುತೆ, ಅಣ್ಣ ಒಬ್ಬ ನೀನು ಅನ್ಯಾಯ ಮಾಡ್ತಾ ಇದ್ದಿ, ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನ. ನಿನಗೆ ರಾಜ್ಯ ಕೊಡೋದಿಲ್ವಾ? ನಿನ್ನ ತಮ್ಮನ ಮಕ್ಕಳಿಗೆ ರಾಜ್ಯ ಕೊಡೋದಿಲ್ವೋ? ನಿನ್ನ ರಾಜ್ಯ ಕೇಳೋಲ್ಲ, ಅವರಿಗೆ ಸಂಬಂಧಪಟ್ಟಿರತಕ್ಕಂಥ ಅರ್ಧ ರಾಜ್ಯ ಕೊಡೋದಿಲ್ವಾ? ಇಲ್ಲ ಇಲ್ಲ ಕೊಡೋಲ್ಲ. ಹೌದಾ? ಹಾಗಾದರೆ ಫಲಂ ಭುಂಕ್ತೆ ಮಹಾಜನ, ನಾಳೆ ಯುದ್ಧ ಆಗುವುದು ಖಂಡಿತ. ನೀನು ಮಾಡಿದ ಅನ್ಯಾಯದ ಫಲವನ್ನು ಪ್ರಜೆಗಳು ಉಂಟಾರೆ ನೋಡಿ. 18 ಲಕ್ಷ ಸೈನ್ಯ ತಲೆ ಉರುಳಿಸಿಕೊಡತಕ್ಕಂಥ ಪ್ರಸಂಗ ಬರುತ್ತೆ. ಅವರು ಸತ್ರು ಹೋದರು, ಅಣ್ಣ ಕರ್ತ ದೋಷೇಣ ಲಿಪ್ಯತೆ, ಈ ಅನ್ಯಾಯ ಮಾಡಿರತಕ್ಕಂಥ ನೀನು ನರಕದಲ್ಲಿ ದುಃಖ ಅನುಭವಿಸ್ತೀನಿ ನೋಡಿ. ಇದು ಆಗಿನ ಕಾಲದಲ್ಲಿ ವಿದುರ ಹೇಳಿದರೆ ಅದನ್ನು ಈಗಿನ ಕಾಲಕ್ಕೆ ವೇದವ್ಯಾಸರ ಮಹಾಭಾರತ ಸಾರ್ವಕಾಲಿಕ, ಒಂದು ಕಾಲಕ್ಕೆ ಮಾತ್ರ ಸೀಮಿತ ಅಲ್ಲ. ಆಗಿನ ಕಾಲದಲ್ಲಿ ಪಾಂಡವರಂತೆ ಕೌರವರಂತೆ, ರಂಗವಿಠಲ ಹೇಳುವಾಗ ಹಾಗೆ ಹೇಳಿದ್ದಾರೆ, ಪಾಂಡವರು ಕೌರವರಿಗೆ ಲೆತ್ತವಾಡಿ ಸೋತರಂತೆ, ರಾಜ್ಯವನ್ನು ಬಿಟ್ಟರಂತೆ, ರಂಗವಿಠಲ ಬರಬೇಕಂತೆ ಅಂತ ಅವರು ಹೇಳಿದರು. ಅಂದರೆ ನಡೆದದ್ದಲ್ವೋ, ಮಹಾಭಾರತ ರಾಮಾಯಣ ನಡೆದದ್ದಲ್ವೋ. ಆವಾಗಲೇ ವೇದವ್ಯಾಸರು ವಿದುರನ ಮೂಲಕ ಹೇಳಿಸಿದ್ದಾರೆ ಏನು ಅಂತ, ಒಬ್ಬ ಅನ್ಯಾಯ ಮಾಡ್ತಾನೆ, ಒಬ್ಬ ರಾಜ ಅನ್ಯಾಯ ಮಾಡಿಬಿಟ್ರೆ ಅದರ ಫಲವನ್ನೆಲ್ಲ ಪ್ರಜೆಗಳು ಉಣಬೇಕಾಗುತ್ತೆ ಅಂತ ಒಂದು ಮಾತಂದದ್ದು. ಈಗಿನ ಕಾಲದಲ್ಲಿ ಹೇಗೆ ಗೊತ್ತಾ? ದ್ವೌ ಪಾಪಾನಿ ಅಕುರುತಾಂ, ಇಬ್ಬರು ಪಾಪಗಳನ್ನು ಮಾಡಿದ್ರು, ಫಲಂ ಭುಂಕ್ತೆ ಮಹಾಜನ. ಈಗಲೂ ನಾವು ಉಣ್ತಾ ಇದ್ದೇವೆ. ಏನದು ಇಬ್ಬರು ಪಾಪಗಳನ್ನು ಮಾಡಿದ್ರು? ಪುನಃ ಅವರದ ಹೆಸರು ಹೇಳಬೇಕಾ ಈ ವೇದಿಕೆಯಲ್ಲಿ? ಮದ್ದು ಪರ್ವಕಾಲದಲ್ಲಿ ದ್ವೌ ಪಾಪಾನಿ ಅಕುರುತಾಂ, ಒಬ್ಬ ಟೊಪ್ಪಿಯವ ಮತ್ತೊಬ್ಬ ತಲೆಯಲ್ಲಿ ಏನೂ ಇಲ್ಲದವ. ಅದಕ್ಕೆ ನಾನು ಹೆಸರಿಟ್ಟರು, ಒಬ್ಬ ಕೀಟಕ ಒಬ್ಬ ಕಾಮುಕ ಅಂತ ಹೇಳಿದ್ರು. ಪಾಪ ಮಾಡಿದ್ರ, ಅನ್ಯಾಯ ಮಾಡಿದ್ರ, ಅನ್ಯಾಯದ ಫಲ ದಿವಸ ಪಾಕಿಸ್ತಾನ ಅಂತ ಆಯ್ತಾ? ಪಾಕಿಸ್ತಾನವೋ ನಮ್ಮ ಪಾಕಿಸ್ತಾನವೋ ಏನೋ, ಪಾಕಿಸ್ತಾನ ಅಂತೂ ಅಲ್ಲ, ಒಂದ ಹಾಗೆ ಹೇಳಬೇಕು ಅಂದರೆ ಪಾತಕಿಸ್ತಾನ. ಮತ್ತು ತಕಾರ ಹೋಗಿಬಿಟ್ಟಿದೆ, ಅದು ಪಾಕಿ ಅಂತ ಉಳಿದಿದೆ, ತಕಾರ ಹೋಗಿಬಿಟ್ಟಿದೆ, ಅದು ಪಾತಕಿಸ್ತಾನ, ಇಲ್ಲ ಪಾಕಿಸ್ತಾನ, ಇಲ್ಲ ಪಾಕಿಸ್ತಾನ. ಎರಡಾಯ್ತಾ? ಅವರ ಉಪಟಳ ನಡೀತಾ ಉಂಟಾ? ನಿದ್ದೆ ಉಂಟಾ? ನಮಗೆ ಯಾರು ಉಣ್ತಾ ಇದ್ದಾರೆ? ಅವರಿಬ್ಬರು ಪಾಪ ಮಾಡಿದ್ದು.
ಏನು ಮಾಡಿದವ, ನನಗೆ ಪ್ರಧಾನಮಂತ್ರಿ ಪಟ್ಟ ಕೊಟ್ಟಿಲ್ಲ ಅಂದರೆ ಛಿದ್ರ ಮಾಡ್ತೇನೆ ಅಂತಂದ. ಇವ ಯಾವುದು ತಲೆ ಇಲ್ಲದವ ಎರಡು ದೇಶ ವಿಭಾಗ ಮಾಡಿದ. ಬ್ರಿಟಿಷರು ಆಳಿದ್ದು, ಆ ಬ್ರಿಟಿಷರಲ್ಲಿ ದುರ್ಯೋಧನನ ಸನ್ನಿಧಾನ. ಯಾಕೆ ದುರ್ಯೋಧನ ಒಡೆದು ಆಳುವ ರೀತಿ ದುರ್ಯೋಧನನದ್ದು. ಪಾಂಡವರನ್ನು ಒಡೆದು ಆಡಲಿಕ್ಕೆ ಪ್ರಯತ್ನ ಪಟ್ಟ, ಭೀಮಸೇನ ಬಿಟ್ಟಿಲ್ಲ, ಒಡೆದು. ಅದೇ ದುರ್ಯೋಧನ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಪುನಃ ಹುಟ್ಟಿದ. ದುಷ್ಟರು ಎಲ್ಲೆಲ್ಲಿ ಹುಟ್ಟುತ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ. ಆದ್ದರಿಂದ ಪಾಂಡವರಾದ ಶಿಷ್ಟರಾದ ಭಾರತೀಯರು ನಾವು ತುಂಬ ಎಚ್ಚರಿಕೆಯಲ್ಲಿರಬೇಕು ಅಂತ ವೇದವ್ಯಾಸರು ಆವಾಗಲೇ ಸಂದೇಶ ಕೊಟ್ಟಿದ್ದಾರೆ ಅಲ್ವೋ ನಮಗೆ. ಈಗ ಏನಂತ ಇದ್ದಾನೆ, ದಕ್ಷಿಣ ಭಾರತ ಬೇರೆ ಮಾಡ್ತೇನೆ ಅಂತ ಹೊರಟ ಕಾಪಿ. ಹಾಗಾದರೆ ದ್ವೌ ಪಾಪಾನಿ ಅಕುರುತಾಂ, ಭಾರತ ಪಾಕಿಸ್ತಾನ ಅಂತ ಎರಡೆರಡು ಮಾಡಿದ್ರು. ಅವುಗಳ ಉಪಟಳ ನಮಗೆ ಪ್ರತಿ ದಿವಸ ಉಂಟು. ನಾವೇನು ಅನುಭವಿಸ್ತಾ ಇದ್ದೇವೆ, ದುಃಖವನ್ನು ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಮುಂದೆ ಏನು, ನಾವೇನು ಅನುಭವಿಸ್ತಾ ಇದ್ದೇವೆ, ಸಾಯ್ತೇವೆ, ಹೋಗುತ್ತೇವೆ. ಆದರೆ ಕರ್ತ ದೋಷೇಣ ಲಿಪ್ಯತೆ, ಭಾರತ ಪಾಕಿಸ್ತಾನ ಎರಡಾಗಲಿಕ್ಕೆ ಕಾರಣರಾಗಿರ್ತಕ್ಕಂಥ ಇಬ್ಬರು ಇನ್ನೂ ಕೂಡ ನರಕದಲ್ಲೇ ಇದ್ದಾರೆ. ಕರ್ತ ದೋಷೇಣ ಲಿಪ್ಯತೆ ಅಂತ ವ್ಯಾಸರ ಮಾತು. ಆದರೆ ಭಾರತೀಯನ ತುಂಡು ಮಾಡಿದ್ದಲ್ವೋ, ನಮ್ಮ ಭಾರತ ಮಾತೆಯನ್ನು ತುಂಡು ಮಾಡಿದ್ದಲ್ವೋ. ಆ ದಿವಸ ಭಾರತೀ ಮಾತೆಯ ಮೇಲೆ ದುಶ್ಯಾಸನ ಕೈ ಹಾಕಿದ್ದಕ್ಕೇನೆ ಭೀಮಸೇನ ಅಷ್ಟು ಸಿಟ್ಟಿಗೆದ್ದ. ಯುದ್ಧದಲ್ಲಿ ದುರ್ಯೋಧನ ದುಶ್ಯಾಸನ ಇಬ್ಬರನ್ನು ಹೊಡೆದ. ಅದೇ ಭೀಮಸೇನ ಈಗ ಸಮಸ್ತ ಭಾರತೀಯರ ಒಳಗೂ ಸೇರಿಕೊಂಡಿದ್ದಾನೆ. ಈ ಯಾರು ತುಂಡು ಮಾಡಿದ್ದಾರೋ, ತುಂಡು ಮಾಡಿದವರ ಪರಂಪರೆಯಲ್ಲಿ ಯಾರು ಬಂದಿದ್ದಾರೋ ಅವರು ಒಬ್ಬೊಬ್ಬರೇ ಮಣ್ಣು ಮುಕ್ಕುವ ಹಂತಕ್ಕೆ ಬರ್ತಾ ಇದ್ದಾರೆ. ಪ್ರಾಯಶಃ ಮೊನ್ನೆ ಚುನಾವಣೆಯಲ್ಲೇ ವಿರೋಧ ಪಕ್ಷದಲ್ಲಿ ಕೂಡುವಷ್ಟು, ಆಂಗ್ಲ ಭಾಷೆ ಮಾತಾಡ್ತೇನೆ ಚೂರು, ವಿರೋಧ ಪಕ್ಷದಲ್ಲಿ ಕೂಡುವಷ್ಟು ಮೆಜಾರಿಟಿ ಬಂದಿಲ್ಲ. ಸಾಲದ್ದಕ್ಕೆ ಈಗ 26 ಕಸಗಳು ಒಟ್ಟು ಸೇರಿದ್ದಾವೆ. ಅದರಲ್ಲಿ ಪುನಃ ಏನೋ ಒಂದು ಪ್ರವಾಹ ಬಂತು, ಒಂದೊಂದೇ ಕಸ ಹೋಗಲಿಕ್ಕೆ ಶುರುವಾಯಿತು. ಇದು ಪಾಪ ಕೈ ಕಾಲಿಲ್ಲದೆ ಕೈ ಹಿಡ್ಕೊಂಡು ಒದ್ದಾಡ್ತಾ ಉಂಟು. ಪ್ರಾಯಶಃ ಬರುವ ಚುನಾವಣೆಗೆ 40 ಕೂಡ ಇಲ್ಲ ಕಾಣುತ್ತೆ. ಆ ರೀತಿಯಲ್ಲಿ ನಾವು ತಯಾರಾಗಿರಬೇಕು. ನಮ್ಮ ಭಾರತ ದೇಶ, ನಮ್ಮ ಭಾರತೀಯತೆ. ನಾಳೆ ದಿವಸ ನಾವು ಚೆನ್ನಾಗಿ ಜಪ ತಪ, ಮಹಾಭಾರತ, ರಾಮಾಯಣ, ಭಾಗವತ ಇದನ್ನೆಲ್ಲ ಓದಿಕೊಂಡು ಇನ್ನೊಬ್ಬರಿಗೆ ಹೇಳ್ತಕ್ಕಂಥ ವಾತಾವರಣ ನಮ್ಮಲ್ಲಿ ನಿರ್ಮಾಣ ಆಗಬೇಕು ಅಂತಾದರೆ ನಾವು ಈಗಿನಿಂದಲೇ ಅದಕ್ಕೆ ಬೇಕಾಗಿರತಕ್ಕಂಥ ಎಚ್ಚರಿಕೆಯನ್ನು ಮಾಡಬೇಕು. ಅಣ್ಣ ಸರಿಯಾಗಿ ಅವರಿಗೆ ಕೊಡಬೇಕಾದ್ದನ್ನು ಕೊಡು, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡು, ನೋಡು ನಿನಗೆ ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ ನೋಡು ಅಂತಂದಾಗ, ಇಲ್ಲ ಮುಂದುವರಿಸು, ನೀನು ನನಗೆ ಬುದ್ಧಿ ಹೇಳಲಿಕ್ಕೆ ನಿನ್ನನ್ನು ಕರೆದದ್ದಲ್ಲ, ಮತ್ತು ಉಪನ್ಯಾಸ ಮಾಡಲಿಕ್ಕೆ ಕರೆದದ್ದು. ನೀನು ಉಪನ್ಯಾಸ ಮಾಡು, ಸಂಭಾವನೆ ತಗೋ, ನಡೆಯಲಿ ಅಂತಂದಾಗ ಒಂದೊಂದೇ ಶುರು ಮಾಡಿದ. ಏನು ಅಂತ, ಆತ್ಮಜ್ಞಾನಂ ಸಮಾರಂಭ ತಿತಿಕ್ಷಾ ಧರ್ಮ ನಿತ್ಯತಾ ಯಂ ಅರ್ಥಾತ್ ನ ಅಪಕರ್ಷಂತಿ ಸವೈ ಪಂಡಿತ ಉಚ್ಯತೆ. ಪಂಡಿತರು ಯಾರು ಅಂತೇಳಿ ಪಂಡಿತರ ಲಕ್ಷಣವನ್ನು ಒಂದೊಂದೇ ತಿಳಿಯ ಹೇಳ್ತಾ ಇದ್ದಾನೆ. ಆತ್ಮಜ್ಞಾನಂ ಸಮಾರಂಭ, ಸಮಾರಂಭ ಅಂದರೆ ಯುದ್ಧ, ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗೋದು, ಮುಂದೆ ಹೋಗೋದು. ತಿತಿಕ್ಷಾ ಅಂದರೆ ಸಹನೆ, ಗೊತ್ತು. ಧರ್ಮ ನಿತ್ಯತ ಅಂದರೆ ಧರ್ಮಾಚರಣೆ ಬೇಕು, ಸಹನೆ ಬೇಕು, ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗೋದು ಬೇಕು, ಆತ್ಮಜ್ಞಾನವೂ ಬೇಕು, ಬ್ರಹ್ಮಜ್ಞಾನವೂ ಬೇಕು. ಮಾತ್ರ ಅಣ್ಣ ಇದು ಇಷ್ಟೂ ಕೂಡ ಎಂ ಅರ್ಥಾತ್ನ ಅಪಕರ್ಷಂತಿ, ಅವನಿಗೆ ಸಿಗುವ ಪ್ರಯೋಜನಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ 4 ಒಬ್ಬನಲ್ಲಿರಬೇಕು. ಹಾಗಿದ್ದರೆ ಮಾತ್ರ ಅವನನ್ನು ಪಂಡಿತ ಎನ್ನುವ ಶಬ್ದದಿಂದ ಕರೀತಾರೆ. ನಿನ್ನನ್ನು ನೋಡುವಾಗ ನೀನು ಪಂಡಿತ ಹೌದೋ ಅಲ್ವೋ ಅಂತ ಸಂಶಯ ಬರ್ತಾ ಉಂಟು ಅಂತ ವಿದುರ ಹೇಳ್ತಾ ಇದ್ದಾನೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ ಸೇರೋಣ.